ಸೀರಿಯಸ್ಲಿ ಗುರು, ಕಣ್ಣಲ್ಲಿ ನೀರು ಬಂತು ಗುರು ನನಗಂತೂ. ಹನುಮಂತು ಆ್ಯಂಡ್ ಧನರಾಜ್ ಅವರ ಒಂದು ಈ ಬಾಂಡಿಂಗ್ ನೋಡಿ, ಅದರಲ್ಲೂ ಮುಖ್ಯವಾಗಿ ಧನರಾಜ್ ಅವರು ಆ ಸ್ಟೇಜ್ ಮೇಲೆ ಮಾತಾಡ್ತಿರೋ ರೀತಿ ನೋಡ್ತಾ ಇದ್ದಾರೆ ಹನುಮಂತನ ಬಗ್ಗೆ. ಆ್ಯಂಡ್ ಅವ್ನು ಕೇಳಿದಂಥದ್ದು ಸುದೀಪ್ ಸರ್ ಕೇಳಿದಾಗ ಮನೆಯವ್ರು ಏನು ಮಾಡ್ತಾರೆ ಲೈವ್ ಆಗಿ ನೋಡೋಣ ಅಂತಂದಾಗ ನಮ್ಮ ಹನುಮಂತ ಏನು ಮಾಡ್ತಾನೆ ನೋಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾನಲ್ಲ. ಆ ಒಂದು ಬಾಂಡಿಂಗ್ ನೋಡಿ ನಿಜವಾಗ್ಲೂ ನನಗೆ ಆ ಹನುಮಂತ ರಿಯಾಕ್ಟ್ ಮಾಡ್ತಿರೋ ರೀತಿ, ಅವ್ನು ಹೊರಗಡೆ ಬಂದು ನೋಡ್ತಿರೋ ಅಂಥದ್ದು, ಜೊತೆಗೆ ಅಲ್ಲಿ ಧನರಾಜ್ ಮಾತಾಡ್ತಿರೋವಂಥ ರೀತಿ ನೋಡಿ ನಿಜವಾಗ್ಲೂ ನನಗೆ ಅವ್ರು ಎಮೋಷ್ನಲ್ ಆಗಿದೆ. ಹನುಮಂತನ ಕಣ್ಣಲ್ಲಿ ನೀರು ಬರಲಿಲ್ಲ, ಅದು ಬೇರೆ ವಿಷಯ. ಬಟ್ ಧನರಾಜ್ ತುಂಬ ಫೀಲ್ ಮಾಡ್ಕೊತಿದ್ದ, ಎಮೋಷ್ನಲ್ ಆಗಿದ್ದ, ಅವ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಬಟ್ ಅದೇ ಟೈಮಲ್ಲಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ನಾನು ನಾರ್ಮಲಿ ಅಷ್ಟು ಈಸಿಯಾಗಿ ಅಳೋ ಮಗ ನಾನಲ್ಲ, ಬಟ್ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂತು ನನಗೆ. ಓಕೆ, ನಾನು ಯಾವುದೇ ಸಿನಿಮಾ ಏನು ನೋಡಿದ್ರು ಅಷ್ಟೊಂದು ಬೇಗ ಕಣ್ಣಲ್ಲಿ ನೀರಲ್ಲಿ ಬರಲ್ಲ. ಬಟ್ ಆ ಒಂದು ಬಾಂಡಿಂಗ್ ಇದೆಯಲ್ಲ ಫ್ರೆಂಡ್ಶಿಪ್ದು, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಒಂದು ಮಂಗಳೂರು, ಇನ್ನೊಂದು ಉತ್ತರ ಕರ್ನಾಟಕ. ಎರಡೂ ಕೂಡ ಸೇರೋದು ತುಂಬ ಅಪರೂಪ. ಅದು ಆ ಒಂದು ಉತ್ತರ, ಇನ್ನೊಂದು ದಕ್ಷಿಣ ಅನ್ನೋ ರೀತಿಯಲ್ಲಿ. ಅವೆರಡು ಹೆಂಗೆ ಸೇರ್ಕೊಂಡಿದ್ವು ಅನ್ನೋದೇ ಒಂಥರ ನನಗೆ ತುಂಬ ಖುಷಿ ಕೊಡ್ತಿತ್ತು ಆ ಟೈಮಲ್ಲಿ. ಓಕೆ, ಬಟ್ ಅದು ಇಲ್ಲಿವರೆಗೂ ಕೂಡ ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ಅದೇ ಒಂದು ನಿಷ್ಕಲ್ಮಶವಾದಂತಹ ಒಂದು ಬಾಂಡಿಂಗಲ್ಲಿ. ಸುಮಾರು ಜನ ಹೇಳ್ತಾರೆ ಹನುಮಂತ ಅವನ ಆಟನ ಆಡ್ತಿದ್ದಾನೆ, ಕ್ಲೇವರ್ ಇದ್ದಾನೆ, ಹಾಗಿದ್ದಾನೆ, ಹೇಗಿದ್ದಾನೆ ಅಂತ. ಬಟ್ ಇಲ್ಲಿ ಒಬ್ರಿಗೊಬ್ರು ಯಾವುದೇ ರೀತಿಯಲ್ಲಿ ನನಗನ್ಸಿರೋ ಪ್ರಕಾರ ಯೂಸ್ ಮಾಡ್ಕೊಂಡಿಲ್ಲ, ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಒಬ್ರಿಗೊಬ್ರು. ಹನುಮಂತ ಅವನ ಆಟ ಆಡಿದ್ದಾನೆ, ಆ್ಯಂಡ್ ಧನರಾಜ್ ಅವನ ಆಟ ಆಡಿದ್ದಾನೆ. ಆ್ಯಂಡ್ ಒಬ್ಬರು ಆ ಫ್ರೆಂಡ್ಶಿಪ್ ಇದೆಯಲ್ಲ, ಅದನ್ನು ಟಾಸ್ಕಲ್ಲಿ ತಂದಿಲ್ಲ. ಅವನಿಗೆ ನಾಮಿನೇಟ್ ಮಾಡಿದ್ದಾನೆ ಕೆಲವು ಟೈಮಲ್ಲಿ, ಇವನು ಅವನಿಗೆ ನಾಮಿನೇಟ್ ಮಾಡಿದ್ದಾನೆ. ಅದು ಇಬ್ಬರು ಕಡೆಯಿಂದ ಕೂಡ ಆಗಿದೆ. ಬಟ್ ಅದರಲ್ಲಿ ಯಾರು ಗೇಮ್ ಮರ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಟಾಸ್ಕ್ ಅಂತ ವಿಚಾರ ಬಂದಾಗ ಹನುಮಂತ ಸ್ವಲ್ಪ ಚೆನ್ನಾಗಿ ಆಡಿದ್ದಾನೆ, ಅದು ಯಾರ ಮೇಲಾದರೂ ಆಗಿರ್ಬೋದು. ಕೆಲವು ವಿಚಾರದಲ್ಲಿ ಧನರಾಜ್ ಸ್ವಲ್ಪ ಹಿಂದೆ ಬಿದ್ದಿರ್ಬೋದು ಬಿಟ್ಟರೆ. ಬಟ್ ಒಂದು ಕಲ್ಮಶ ಅಂತೂ ಇರಲಿಲ್ಲ. ತುಳಿದು ಬೆಳಿಬೇಕು ಅನ್ನುವಂಥದ್ದು ಹನುಮಂತಗೂ ಇರಲಿಲ್ಲ, ಆ್ಯಂಡ್ ಈ ಕಡೆ ಧನರಾಜ್ಗೂ ಇರಲಿಲ್ಲ. ಇಲ್ಲಿ ಧನರಾಜ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಕೊತಾನೆ, ಏನೇ ಒಂದು ಎಮೋಷ್ನಲ್ ಆದರೂ ಆಗಿರ್ಬೋದು, ಕೋಪ ತಾಪ ಏನಾದರೂ ಅದನ್ನು ತೋರಿಸ್ಕೊತಾನೆ. ಬಟ್ ಹನುಮಂತ ಅದನ್ನೆಲ್ಲೂ ಅಷ್ಟಾಗಿ ತೋರಿಸ್ಕೊಡಲ್ಲ. ಓಕೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡಿದ್ರು ಕೂಡ ಅಲ್ಲಿ ಏನು ಧನರಾಜ್ ಎಲಿಮಿನೇಷನ್ ಅಂತ ಆಗ್ತಾನೆ. ಸಖತ್ ನನಗಂತೂ ಸ್ಯಾಡ್ ಆಯಿತು. ಬಿಕಾಸ್ ಆಫ್ ಒಂದು ಹಾನೆಸ್ಟಿ ಅಥವಾ ವ್ಯಕ್ತಿತ್ವಗಳ ಆಟ ಅಂತ ಏನು ಹೇಳ್ತೀವಿ, ಖಂಡಿತವಾಗ್ಲೂ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಮನೆಯಲ್ಲಿ ಸೋತಿತ್ತು ಅಂತಂದರೆ ಇನ್ನೆಲ್ಲಿ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವ ಗೆಲ್ಲುತ್ತೆ ಅಂತ ಹೇಳ್ಬೋದು. ಇಂಥ ಟೈಮಲ್ಲಿ ಅಲ್ಲಿ ಧನರಾಜ್ ಆಡಿದಂತಹ ಮಾತುಗಳು, ಪ್ರತಿಯೊಬ್ಬರ ಬಗ್ಗೆ ಏನು ಮಂಜಾನ ಹಿಡ್ಕೊಂಡು, ಮೋಕ್ಷಿತಾ ಹಿಡ್ಕೊಂಡು, ಹನುಮಂತು, ರಜತ್, ತ್ರಿವಿಕ್ರಮ್, ಭವ್ಯ, ಪ್ರತಿಯೊಬ್ಬರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಅದರಲ್ಲೇ ಗೊತ್ತಾಗುತ್ತೆ ಅವನು ಯಾವ ಮಟ್ಟದಲ್ಲಿ ಅವನ ವ್ಯಕ್ತಿತ್ವ ಇದೆ ಅಂತ, ಪ್ರಾಮಾಣಿಕತೆ ಇದೆ ಅಂತ. ಆ್ಯಂಡ್ ಸ್ಟೇಜ್ ಮೇಲೆ ಬಂದಾಗೂ ಕೂಡ ಅದೇನು ಅವನಿಗೆ ಗಿಲ್ಟ್ ಕಾಡ್ತಾ ಇದೆ, ಆ ಮಿರರ್ ನೋಡಿರೋವಂಥದ್ದು, ಅದನ್ನು ಪದೇ ಅದನ್ನು ಅಡ್ರೆಸ್ ಮಾಡ್ತಾ ಇದ್ದಾನೆ. ಕ್ಷಮೆ ಕೇಳ್ತಾ ಇದ್ದಾನೆ ಜನರ ಹತ್ರ. ಇದನ್ನೆಲ್ಲ ನೋಡಿ ನನಗೆ ಅನಿಸಿರೋವಂಥದ್ದು, ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವ ಸೋತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವ್ನು ಖಂಡಿತವಾಗಲೂ ಅವನು ಹನುಮಂತನ ಬಗ್ಗೆ ಮಾತಾಡಿದಂಥ ಮಾತುಗಳು ಕೇಳಿ ನಾನು ನಿಜವಾಗ್ಲೂ ಮೊದಲೇ ಹೇಳ್ದಂಗೆ ಕಣ್ಣಲ್ಲಿ ನೀರು ಬಂತು ನನಗೆ. ನಾರ್ಮಲಿ ಕಣ್ಣಲ್ಲಿ ಅಳದೇ ಇರೋವಂಥ ವ್ಯಕ್ತಿ. ತುಂಬ ಇದಾಯ್ತು ನನಗೆ. ಹನುಮಂತ ಕೆಲವ್ರು ಹಾಗೇ ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಅದನ್ನು ಹೇಳ್ಕೊಳ್ಳಲ್ಲ. ಅವ್ನು ಬಂದು ಕೇಳ್ದ, ಅಲ್ಲಿ ಹೊರಗಡೆ ಬಂದಾದ್ಮೇಲೆ ಹೋದ್ನ ಹಾಗೆ ಹೇಗೆ ಅಂತ. ಬಟ್ ಅಲ್ಲಿ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ. ಓಕೆ, ನೋಡೋಣ. ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಧನರಾಜ್ ಔಟ್ ಆಗಿರೋವಂಥದ್ದು? ನನಗಂತೂ ಖಂಡಿತವಾಗ್ಲೂ ಬೇಜಾರಿದೆ. ವ್ಯಕ್ತಿತ್ವಗಳು ಸೋಲ್ಬಾರ್ದು ಆ್ಯಕ್ಚುಲಿ. ಬಟ್ ಸೋತಿದ್ದಾವೆ, ಏನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅವನ ಆಟ ಅಂತ ಬಂದಾಗ ಟಾಸ್ಕಲ್ಲಿ ಇನ್ನೊಂದು ಸ್ವಲ್ಪ ಅವನು ಚೆನ್ನಾಗಿ ಆಡ್ಬೋದಿತ್ತು. ಜೊತೆಗೆ ಡಿಸಿಷನ್ಗಳು ಅಥವಾ ಒಂದು ನಿರ್ಧಾರಗಳನ್ನು ತೊಗೊಳ್ಬೇಕಾದಾಗ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತೊಗೊಬೇಕಾಗಿತ್ತು. ಜೊತೆಗೆ ಏನಾದರೂ ರೀಸನ್ಗಳನ್ನ ಕೊಡೋ ಟೈಮಲ್ಲಿ ಎಲ್ಲೂ ಕೂಡ ತೊದಲದೇ ಒಂದು ಸ್ವಲ್ಪ ಗಾಬರಿ ಆಗ್ತಿದ್ದ ಅವನು. ಅದಕ್ಕೆ ಕಾರಣಗಳಿರ್ಬೋದು. ಮಾತಿನ ಒಂದು ಬರದಲ್ಲಿ ಏನು ಮಾತಾಡ್ತೀನಿ ಅನ್ನೋ ಒಂದು ಭಯ ಕೂಡ ಇರ್ಬೋದೇನೋ. ಅದರಲ್ಲಿ ಸ್ವಲ್ಪ ಎಲ್ಲೋ ಅವನು ಹಿಂದೇಟು ಹಾಕಿದ. ಇಲ್ಲ ಅಂತಂದಿದ್ರೆ ಅವನು ತುಂಬ ಮುಂದೆ ಇನ್ನೂ ಸ್ವಲ್ಪ ಫಿನಾಲೆ ಹೊರಗೆ ಹೋಗ್ಬೋದಿತ್ತು ಅಂತ ನನಗನ್ಸುತ್ತೆ. ಆ ಒಂದು ಕೆಲವು ವಿಚಾರದಲ್ಲಿ ಅವನು ಸ್ವಲ್ಪ ಎಲ್ಲೋ ಹಿಂದೆ ಬಿದ್ದ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಅವನು ಹನುಮಂತು ಬಂದಿರೋದಕ್ಕೋಸ್ಕರನೇ ಇನ್ನೂ ಸ್ವಲ್ಪ ಸರ್ವೈವ್ ಆದ. ಇಲ್ಲ ಅಂತಂದಿದ್ರೆ ಅವನನ್ನು ಇನ್ನೂ ಮೂಲೆಗುಂಪು ಮಾಡ್ತಿದ್ರು. ಜೊತೆಗೆ ಅವರಿಬ್ಬರಿಗೂ ಕೂಡ ಒಂದು ಮ್ಯೂಚುವಲ್ ಒಂದು ಏನು ಹೇಳ್ತೀವಿ ಅಂತಂದರೆ ಒಂದು ಸ್ಪೇಸ್ ಸಿಕ್ತು. ಇವಾಗ ಅಂದರೆ ಧನರಾಜಿಂದ ಹನುಮಂತನಿಗೆ ಹೆಲ್ಪ್ ಆಯಿತು, ಹನುಮಂತನಿಂದ ಧನರಾಜ್ ಕೂಡ ಹೆಲ್ಪ್ ಆಗಿದೆ. ಯಾಕಂತ ಇಲ್ಲ ಅಂದರೆ ಕಷ್ಟ ಆಗಿರೋದೇನೋ ಅಂತ ನನಗನ್ಸುತ್ತೆ. ಬಟ್
ಸದ್ಯಕ್ಕಂತೂ ಧನರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ಸೊ ನಿಮಗೆ ಬೆಳಿಗ್ಗೆ ಎಪಿಸೋಡ್ ರಿವ್ಯೂ ಹೇಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.